ಬೀದರ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕವಾದಂತಹ ಸತ್ಯಗಳು ರಿವೀಲ್ ಆಗ್ತಾ ಇದ್ದಾವೆ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಲಭ್ಯವಾಗಿದೆ TV5ಗೆ. ಬೀದರ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು CCTV ದೃಶ್ಯಾವಳಿಗಳು ಲಭ್ಯವಾಗ್ತಾನೆ ಇದೆ. ಆದರೆ ಇದು ಹೈದರಾಬಾದ್ಗೆ ಹೋಗಿ ಜನರ ಮಧ್ಯೆ ಶಂಕಿತರಿದ್ದಾರೆ. ಜನಜಂಗುಳಿ ಪ್ರದೇಶದಲ್ಲಿ ಆರಾಮಾಗಿ ನಿಂತ್ಕೊಂಡಿದ್ದಾರೆ ಆರೋಪಿಗಳು, ಯಾರ ಭಯ ಇಲ್ಲದೆ. ಶಂಕಿತ ಆರೋಪಿಗಳ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು TV5ಗೆ ಲಭ್ಯ ಆಗಿದೆ. ಜನರ ಮಧ್ಯೆ ನಿಂತು ಬಸ್ ಆಟೋಗಾಗಿ ಕಾಯ್ತಿದ್ದಾರೆ ರಾಬರ್ಸ್. ಹೈದರಾಬಾದ್ ನಗರದ ಬಸ್ ನಿಲ್ದಾಣದ ಬಳಿ ನಿಂತಿರುವಂತಹ ವಿಡಿಯೋ ಇದು. ಬಸ್ ಏರಿ ಹೊರ ರಾಜ್ಯಕ್ಕೆ ಆರೋಪಿಗಳು ತೆರಳಿರುವಂತಹ ಶಂಕೆಗಳಿದ್ದಾವೆ. ಎಲ್ಲಾ ದೃಶ್ಯಾವಳಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, 2 ಟ್ರಾಲಿ ಬ್ಯಾಗ್ಗಳನ್ನು ಹಿಡ್ಕೊಂಡು ಓಡ್ತಿರುವಂತಹ ಒಂದು ದೃಶ್ಯ, ಮತ್ತೆ ಅಲ್ಲಿ ಕೆಲವೊಂದು ಸರ್ಕಲ್ಗಳಲ್ಲಿ ಓಡಾಡ್ತಿರುವಂತಹ ದೃಶ್ಯಗಳು. ಈಗ ರಾಜಾರೋಷವಾಗಿ ಯಾರ ಭಯವಿಲ್ಲದೆ ಶಂಕಿತ ಆರೋಪಿಗಳು ನಿಂತ್ಕೊಂಡಿರುವಂಥ ದೃಶ್ಯ ಬಲಭಾಗದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಇಬ್ಬರಿದ್ದಾರೆ ನೋಡಿ ಶಂಕಿತ ಆರೋಪಿಗಳು. ಒಬ್ಬ ರೆಡ್ T-ಶರ್ಟ್ ಹಾಕ್ಕೊಂಡಿದ್ದಾನೆ ಫುಲ್ಲು, ಇನ್ನೊಬ್ಬನು ಶರ್ಟ್ ಹಾಕ್ಕೊಂಡಿದ್ದಾನೆ. ಯಾವುದೋ ಬಸ್ ಸ್ಟಾಪ್ ಇದ್ದಂಗೆ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಆಟೋಗಳಿದ್ದಾವೆ, ಹಿಂದೆ ಮುಂದೆ ಸುತ್ತಲೂ ಕೂಡ ಜನರಿದ್ದಾರೆ. ಜನಜಂಗುಳಿ ಪ್ರದೇಶ ಅದು. ನೋಡಿ, ಅವನ ಕೈಲಿ ಒಂದು ರೆಡ್ ಟ್ರಾಲಿ ಬ್ಯಾಗ್ ಇದೆ ಒಂದು, ಅದರಲ್ಲೆಲ್ಲ ದುಡ್ಡಿದೆ. 93 ಲಕ್ಷ ರೂಪಾಯಿ ಹಣ ಇದೆ. ಈ ಒಂದು ಹಿಂದೆ ಏನು ಬೆನ್ನಿಗೆ ಬ್ಯಾಗ್ ಹಾಕ್ಕೊಂಡಿದ್ದಾನೆ, ಕ್ಯಾಶ್ ಇದೆ. ಇಬ್ಬರು ಶಂಕಿತ ಆರೋಪಿಗಳು ಬೈಕ್ನಲ್ಲಿ ಹೋಗಿದ್ದು. ಅಂದರೆ ಅಲ್ಲಿ ನಮಗೆ ಗೊತ್ತಾಗಿದ್ದು ಇನ್ನು ಹೈದರಾಬಾದ್ನಲ್ಲಿದ್ದರು ಅವರು ಅಂತ ನಿನ್ನೆವರೆಗೂ. ಅಲ್ಲಿಂದ ಹೊರ ರಾಜ್ಯಕ್ಕೆ ತೆರಳಿರುವಂತಹ ಶಂಕೆಗಳಿದ್ದಾವೆ. ಈ ಸುಲ್ತಾನ್ಪುರ ಮತ್ತು ಅಫ್ಜಲಂಗ್ಪುರ ಏನಿದೆ, ಅಲ್ಲಿ ಕಾಣಿಸ್ಕೊಂಡಿರುವಂತಹ ಕೆಲವೊಂದಿಷ್ಟು ದೃಶ್ಯಗಳು ಕೂಡ ಪತ್ತೆಯಾಗಿತ್ತು. ನೋಡಿ, ಮಾಸ್ಕ್ ಇಲ್ಲ, ಜೊತೆಗೆ ಇಲ್ಲಿ ಹೇಗೆ ಬಂದಿದ್ರು ಆ ರೀತಿ ಕಾಣಿಸ್ತಾ ಇಲ್ಲ. ಅವರು ವೇಷವನ್ನು ಬದಲಿಸಿಕೊಂಡಿದ್ದಾರೆ, ಬಟ್ಟೆ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಬಂದು ಬಟ್ಟೆ ಅಂಗಡಿಗೆ ಹೋಗಿ ಯಾವುದೋ ಒಂದು ಹಾಳು ಬಿದ್ದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಬಟ್ಟೆ ಬದಲಿಸಿಕೊಂಡು ವೇಷವನ್ನು ಮರೆಸಿಕೊಂಡಿದ್ದಾರೆ. ವೇಷವನ್ನು ಬದಲು ಮಾಡಿಕೊಂಡು ಅಲ್ಲಿ ಮತ್ತೆ ಅಲ್ಲಿಂದ ಬೇರೆ ರಾಜ್ಯಕ್ಕೆ ತೆರಳಿರುವಂತಹ ಶಂಕೆಗಳಿದ್ದಾವೆ. ಅಂದರೆ ಛತ್ತೀಸ್ಗಢದ ರಾಯ್ಪುರ ಕಡೆಗೆ ಹೋಗುವಂಥ ಪ್ಲ್ಯಾನನ್ನು ಆರಂಭದಲ್ಲಿ ಮಾಡಿದ್ರು. ಅಂದರೆ ಬಸ್ ಬುಕ್ ಮಾಡಿದ್ದಲ್ಲೇ ಅವರು ಹೈದರಾಬಾದ್ನಲ್ಲಿ. ಅಲ್ಲಿ ಖಾಸಗಿ ಟ್ರಾವೆಲ್ ಏಜೆನ್ಸಿ ಏನಿತ್ತು ಅಲ್ಲಿ ನಮ್ಮ ಬೀದರ್ ಪೊಲೀಸರು ಹೋಗ್ತಾರೆ. ಅಲ್ಲೂ ಕೂಡ ಗುಂಡಿನ ಚಕಮಕಿ ಆಗಿತ್ತು. ಆ ಟೈಮ್ನಲ್ಲಿ ಮತ್ತೆ ಎಸ್ಕೇಪ್ ಆಗಿದ್ರು. ಇವರು ಬಿಹಾರಿ ಗ್ಯಾಂಗ್ನವರು ಅನ್ನೋದು ಅನುಮಾನಗಳಿದ್ದಾವೆ ಪ್ರಾಥಮಿಕವಾಗಿ. ನಮ್ಮ ಕರ್ನಾಟಕದವರು ಅಲ್ಲವೇ ಅಲ್ಲ, ಇವರು ಬಿಹಾರಿ ಗ್ಯಾಂಗ್ ಅನ್ನುವಂಥ ಅನುಮಾನಗಳಿದ್ದಾವೆ. ಆದರೆ ಈಗ ಆರೋಪಿಗಳ ಪತ್ತೆ ಹಚ್ಚಲಿಕ್ಕೆ ನಮ್ಮ ಪೊಲೀಸರು ಸಿಕ್ಕಾಪಟ್ಟೆ ಹುಡುಕಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಆರೋಪಿಗಳು ಎಲ್ಲಿದ್ದಾರೆ, ಯಾರು ಪತ್ತೆ ಮಾಡೋಕ್ಕಾಗ್ತಿಲ್ಲ.